ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿರುವಂತಹದ್ದು. ಹಸೆಮಣೆ ಹೇರಲು ಮುಂದಾಗಿದ್ದಾರೆ ಆ ನಾಯಕ. ಬ್ರಹ್ಮಚರ್ಯ ತೊರೆದು ಗೃಹಸ್ಥಾಶ್ರಮಕ್ಕೆ ಕಾಲಿಡಲು ಸಜ್ಜಾಗಿರುವಂತಹದ್ದು. ಎಸ್, ಹಸೆಮಣೆ ಏರಲು ಮುಂದಾಗಿದ್ದಾರೆ ಆ ನಾಯಕ. ಬ್ರಹ್ಮಚರ್ಯ ತೊರೆದು ಗೃಹಸ್ಥಾಶ್ರಮಕ್ಕೆ ಕಾಲಿಡಲು ಸಜ್ಜಾಗಿರುವಂತಹದ್ದು. ಯುವ ಸಂಸದರ ಮನೆಯಲ್ಲಿ ಮೊಳಗಿದ ಮಂಗಳವಾದ್ಯ. ಸದ್ದಿಲ್ಲದೆ ಮದುವೆ ಆಗಲು ಮುಂದಾದ ಯುವ ಸಂಸದ. ಫ್ರೀಡಂ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ಗೆ ಕಂಕಣ ಭಾಗ್ಯ ಈಗ ಕೂಡಿ ಬಂದಿರುವಂತಹದ್ದು. ಹಸೆಮಣೆ ಹೇರಲು ಮುಂದಾಗಿದ್ದಾರೆ ಆ ನಾಯಕ. ಬ್ರಹ್ಮಚರ್ಯ ತೊರೆದು ಗೃಹಸ್ಥಾಶ್ರಮಕ್ಕೆ ಕಾಲಿಡಲು ಸಜ್ಜು. ಯುವ ಸಂಸದರ ಮನೆಯಲ್ಲಿ ಮೊಳಗಿದ ಮಂಗಳವಾದ್ಯ. ಸದ್ದಿಲ್ಲದೆ ಮದುವೆ ಆಗಲು ಮುಂದಾದ ಯುವ ಸಂಸದ. ಇದು ಫ್ರೀಡಂ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಎಸ್, ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ಗೆ ಈಗ ಕಂಕಣ ಭಾಗ್ಯ ಕೂಡಿ ಬಂದಿರುವಂತಹದ್ದು. ಹಸೆಮಣೆ ಏರಲು ಮುಂದಾಗಿದ್ದಾರೆ ಆ ನಾಯಕ. ಬ್ರಹ್ಮಚರ್ಯ ತೊರೆದು ಗೃಹಸ್ಥಾಶ್ರಮಕ್ಕೆ ಕಾಲಿಡಲು ಸಜ್ಜಾಗಿರುವಂತಹ ನಾಯಕ. ಯುವ ಸಂಸದರ ಮನೆಯಲ್ಲಿ ಈಗ ಮೊಳಗಿದ ಮಂಗಳವಾದ್ಯ. ಸದ್ದಿಲ್ಲದೆ ಮದುವೆ ಆಗಲು ಮುಂದಾದ ಯುವ ಸಂಸದ. ಇದು ಫ್ರೀಡಂ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಮೋಸ್ಟ್ ಎಲಿಜಿಬಲ್ ಎಸ್ ಮದುವೆ ಬಗ್ಗೆ ಕೇಳಿದಾಗ ಜಾರಿಕೊಳ್ಳುತ್ತಿದ್ದಂತಹ ಸಂಸದ ಈಗ ದಿಢೀರನೆ ಮದುವೆಯಾಗಲು ಮುಂದಾಗಿರುವಂತಹ ಲೀಡರ್. ಹಸೆಮಣೆ ಏರಲು ಮುಂದಾದ ಸಂಸದ ತೇಜಸ್ವಿ ಸೂರ್ಯ. ಎಸ್, ಮದುವೆ ಬಗ್ಗೆ ಯಾವಾಗಲೂ ಕೂಡ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಈಸಿಯಾಗಿ ಜಾರಿಕೊಳ್ತಾ ಇದ್ರು. ಈಗ ದಿಢೀರನೆ ಮದುವೆ ಆಗಲು ಮುಂದಾಗಿರುವಂತಹ ಲೀಡರ್. ಹಸೆಮಣೆ ಏರಲು ಮುಂದಾದ ಸಂಸದ ತೇಜಸ್ವಿ ಸೂರ್ಯ. ಗಾಯಕಿ ಭರತನಾಟ್ಯ ಕಲಾವಿದ ಜೊತೆ ಮದುವೆ ನಿಶ್ಚಯ ಆಗಿರುವಂತಹದ್ದು. ಶಿವಶ್ರೀ ಸ್ಕಂದ ಶ್ರೀ ಕೈ ಹಿಡಿಯಲಿರುವ ತೇಜಸ್ವಿ ಸೂರ್ಯ. ಬಯೋ ಇಂಜಿನಿಯರಿಂಗ್ನಲ್ಲಿ ಬಿಟೆಕ್ ಪದವಿ ಹೊಂದಿರುವ ಶಿವಶ್ರೀ 2025 ಮಾರ್ಚ್ನಲ್ಲಿ ತೇಜಸ್ವಿ ಸೂರ್ಯ ಶಿವಶ್ರೀ ವಿವಾಹ. ಮದುವೆ ಬಗ್ಗೆ ಕೇಳಿದಾಗ ಜಾರಿಕೊಳ್ಳುತ್ತಿದ್ದಂತಹ ಸಂಸದ ತೇಜಸ್ವಿ ಸೂರ್ಯ ಈಗ ದಿಢೀರನೆ ಮದುವೆಯಾಗಲು ಮುಂದಾಗಿರುವ ಲೀಡರ್. ಹಸೆಮಣೆ ಏರಲು ಮುಂದಾದ ಸಂಸದ ತೇಜಸ್ವಿ ಸೂರ್ಯ. ಎಸ್, ಮದುವೆ ಬಗ್ಗೆ ಯಾವಾಗಲಾದರೂ ಕೂಡ ಮಾಧ್ಯಮದವರು ತೇಜಸ್ವಿ ಸೂರ್ಯ ಅವರನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ಈಸಿಯಾಗಿ ಜಾರಿಕೊಳ್ತಾ ಇದ್ರು. ಈಗ ಶಿವಶ್ರೀ ಸ್ಕಂದ ಅವರನ್ನು ಈಗ ತೇಜಸ್ವಿ ಸೂರ್ಯ ಅವರು ಮದುವೆ ಆಗಲಿಕ್ಕೆ ರೆಡಿ ಅಂದರೆ ಈಗಾಗಲೇ ಬಯೋ ಇಂಜಿನಿಯರಿಂಗ್ನಲ್ಲಿ ಬಿಟೆಕ್ ಪದವಿ ಹೊಂದಿರುವಂತಹ ಶಿವಶ್ರೀ 2025 ಮಾರ್ಚ್ನಲ್ಲಿ ತೇಜಸ್ವಿ ಸೂರ್ಯ ಶಿವಶ್ರೀ ವಿವಾಹ. ಎಸ್, ಅಣ್ಣಾಮಲೈ ಆಪ್ತರಾಗಿರುವಂತಹ ಸಂಸದ ತೇಜಸ್ವಿ ಸೂರ್ಯ. ಹೀಗಾಗಿ ಚೆನ್ನೈ ಮೂಲದ ಯುವತಿ ಜೊತೆ ವಿವಾಹ. 2025 ಮಾರ್ಚ್ 4ರಂದು ಮದುವೆ ಬಹುತೇಕ ಫೈನಲ್. ಬೆಂಗಳೂರಲ್ಲೇ ಅದ್ದೂರಿಯಾಗಿ ನಡೆಯಲಿರುವ ಒಂದು ವಿವಾಹ. ಮದುವೆಗೆ ಹಲವು ಗಣ್ಯ ರಾಜಕಾರಣಿಗಳಿಗೆ ಆಮಂತ್ರಣ. ಅಣ್ಣಾಮಲೈ ಆಪ್ತರಾಗಿರುವ ಸಂಸದ ತೇಜಸ್ವಿ ಸೂರ್ಯ. ಹೀಗಾಗಿ ಚೆನ್ನೈ ಮೂಲದ ಯುವತಿ ಜೊತೆ ಈಗ ವಿವಾಹ ಫಿಕ್ಸ್ ಆಗಿರುವಂತಹದ್ದು. 2025 ಮಾರ್ಚ್ 4ರಂದು ಮದುವೆ ಬಹುತೇಕ ಫೈನಲ್ ಆಗಿರುವಂತಹದ್ದು. ಬೆಂಗಳೂರಲ್ಲೇ ಅದ್ದೂರಿಯಾಗಿ ನಡೆಯಲಿರುವ ವಿವಾಹ ಮಹೋತ್ಸವ. ಮದುವೆಗೆ ಹಲವು ಗಣ್ಯ ಅಣ್ಣಾಮಲೈ ಆಪ್ತರಾಗಿರುವ ಸಂಸದ ತೇಜಸ್ವಿ ಸೂರ್ಯ. ಹೀಗಾಗಿ ಚೆನ್ನೈ ಮೂಲದ ಯುವತಿಯ ಜೊತೆ ಈಗ
ತೇಜಸ್ವಿ ಸೂರ್ಯ ಮದುವೆಗೆ ಸಿದ್ಧತೆ ಮಾಡ್ಕೊತಾ ಇರುವುದು. 2025 ಮಾರ್ಚ್ 4ರಂದು ಮದುವೆ ಬಹುತೇಕ ಫೈನಲ್ ಆಗಿರುವಂತಹದ್ದು. ಬೆಂಗಳೂರಲ್ಲೇ ಅದ್ಧೂರಿಯಾಗಿ ನಡೆಯಲಿರುವ ವಿವಾಹ. ಮದುವೆಗೆ ಹಲವು ಗಣ್ಯ ರಾಜಕಾರಣಿಗಳಿಗೆ ಆಮಂತ್ರಣ ಕೊಟ್ಟಿರುವಂಥದ್ದು. ಆದರೆ ಈ ಬಗ್ಗೆ ತೇಜಸ್ವಿ ಸೂರ್ಯ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಸೂರ್ಯ ಮತ್ತು ಶಿವಶ್ರೀ ಸ್ಕಂದ ಅವರ ಎರಡೂ ಕುಟುಂಬಗಳು ಈಗಾಗಲೇ ಮಾತುಕತೆ ನಡೆಸಿ ಮದುವೆಗೆ ಒಪ್ಪಿಗೆ ನೀಡಿದ್ದು, ಅದರಂತೆ ಮಾರ್ಚ್ 4ರಂದು ಬೆಂಗಳೂರಿನಲ್ಲಿ ಮದುವೆ ನಡೆಯಲಿದೆ ಎನ್ನಲಾಗಿದೆ. ಇದಕ್ಕಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಿರುವಂತಹದ್ದು. ಶಿವಶ್ರೀ ಸ್ಕಂದ ಅವರು ಕರ್ನಾಟಕ ಸಂಗೀತ ಗಾಯಕಿ ಮತ್ತು ಭರತನಾಟ್ಯ ಕಲಾವಿದರು. ಜೊತೆಗೆ ಶಾಸ್ತ್ರ ವಿಶ್ವವಿದ್ಯಾಲಯದಿಂದ ಬಯೋ ಇಂಜಿನಿಯರಿಂಗ್ನಲ್ಲಿ BTech ಪದವಿಯನ್ನು ಕೂಡ ಮಾಡಿದ್ದಾರೆ. ಇದರೊಂದಿಗೆ ಅವರು ಚೆನ್ನೈ ವಿಶ್ವವಿದ್ಯಾನಿಲಯದಿಂದ ಭರತನಾಟ್ಯದಲ್ಲಿ MA ಮತ್ತು ಚೆನ್ನೈ ಸಂಸ್ಕೃತ ಕಾಲೇಜಿನಲ್ಲಿ ಸಂಸ್ಕೃತದಲ್ಲಿ MA ಪದವಿ ಪಡೆದಿದ್ದಾರೆ. ಸೈಕ್ಲಿಂಗ್, ಟ್ರೆಕ್ಕಿಂಗ್ ಮತ್ತು ವಾಕಿಂಗನ್ನು ಸಹ ಅವರು ಇಷ್ಟಪಡುತ್ತಾರೆ. ಫೊನ್ನಿಸ್ ಸೆಲ್ವನ್ ಭಾಗ 2ರ ಕನ್ನಡ ಆವೃತ್ತಿಯಲ್ಲಿ ಹಾಡನ್ನು ಇವರು ಹಾಡಿದ್ದಾರೆ. ಶಿವಶ್ರೀ ಅವರು ತಮ್ಮ ಯೂಟ್ಯೂಬ್ ಚಾನಲಲ್ಲಿ 2 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿರುವಂತಹ ಪ್ರತಿಭಾವಂತ ಕಲಾವಿದೆ. ಅಣ್ಣಾಮಲೈ ಆಪ್ತರಾಗಿರುವಂತಹ ಸಂಸದ ತೇಜಸ್ವಿ ಸೂರ್ಯ. ಹೀಗಾಗಿ ಚೆನ್ನೈ ಮೂಲದ ಯುವತಿಯ ಜೊತೆ ತೇಜಸ್ವಿ ಸೂರ್ಯ ಈಗ ಮದುವೆ ಆಗಲಿಕ್ಕೆ ಹೊರಟಿರುವಂತಹದ್ದು. 2025 ಮಾರ್ಚ್ 4ರಂದು ಬಹುತೇಕ ಮದುವೆ ಫೈನಲ್ ಆಗಿರುವಂತಹದ್ದು. ಬೆಂಗಳೂರಲ್ಲೇ ಅದ್ಧೂರಿಯಾಗಿ ಇವರ ವಿವಾಹ ನಡೆಯಲಿರುವಂತಹದ್ದು. ಮದುವೆಗೆ ಈಗಾಗಲೇ ಹಲವು ಗಣ್ಯರಿಗೆ ಹಾಗೂ ರಾಜಕಾರಣಿಗಳಿಗೆ ಈಗ ಆಮಂತ್ರಣ ಕೊಟ್ಟಿರುವಂತಹದ್ದು.